ಯಾರಿಗಾರು ಪ್ರಶ್ನೆ ಇದ್ರೆ ಕೇಳಬಹುದು. ಹ್ಯಾಂಡ್ ರೈಸ್ ಮಾಡಿದ್ದಾರೆ ಪ್ರದೀಪ್ ಸರ್, ಯಾರಾದ್ರು ಅವ್ರನ್ನ ಅನ್ಮ್ಯೂಟ್ ಮಾಡಿ. ಸ್ನೇಹ ಮೇಡಮ್ ಇದ್ರೆ ಅವ್ರನ್ನ ಕೋ ಹೋಸ್ಟ್ ಮಾಡಿ, ಸೊ ದಟ್ ಶಿ ಕ್ಯಾನ್ ಆಲ್ಸೋ ಹೆಲ್ಪ್ ಯು. ಯೂಟ್ಯೂಬ್ ನಲ್ಲಿ ಇದ್ರೆ ಅಲ್ಲಿಯ ಪ್ರಶ್ನೆಗಳನ್ನ ತಗೊಂಡು. Namaskara, Pramod Avare. This is one question. You're talking about similarity, essence. Is this focused on the philosophy of Advaita? Illa Vishishta Advaita? Sulpa confuse ಆಗ್ತಾ ಇದೆ ಇಲ್ಲಿ. Advaita, Dvaita, Vishishta Advaita. Or is this not the platform to bring in these concepts right now? You can bring any concept. There is nothing like you should not bring. Very good question. So please, if you can explain, that will be helpful. Probably tomorrow you will get more clarity, but okay. I will just answer in a few words today. Sure, thank you. So ಅವ್ರು ಕೇಳ್ತಾ ಇರೋದು, ಇದನ್ನೆಲ್ಲ ನೋಡ್ತಾ ಇದ್ರೆ ಇದು ಸ್ವಲ್ಪ ಅದ್ವೈತದ ತರ ಅನಿಸ್ತಾ ಇದೆಯಲ್ಲ, ಇದು ದ್ವೈತ ವಿಶಿಷ್ಟ ಅದ್ವೈತ ಯಾವ್ದಿದು ಏನು ಅಂತ ಅನಿಸ್ತಾ ಇದೆ. ವೇದಾಂತ ಏನ್ ಹೇಳಕ್ ಹೊರಟಿದೆ ಅದನ್ನ ಇದನ್ನ ಹೇಳ್ತಾ ಇದೆ. ವೇದಾಂತ ಏನನ್ನ ಹೇಳಕ್ ಹೊರಟಿದೆ ಅದನ್ನ ಹೇಳ್ತಾ ಇದೆ. ವೇದಾಂತ ಏನನ್ನ ಹೇಳಕ್ ಹೊರಟಿದೆ ಅಂತಂದಾಗ ನಾವು ಅದರಲ್ಲಿ ಹಂತಗಳನ್ನ ನೋಡ್ತೀವಿ. We look at it from different stages, different levels. ನಾವು ಮೊಟ್ಟ ಮೊದಲನೇದಾಗಿ ನೋಡಿದಾಗ ಇವತ್ತಿನ ಉದಾಹರಣೆಯನ್ನು ತಗೊಳ್ಳೋಣ, ಅಥವಾ ನಿನ್ನೆದನ್ನು ತಗೊಂಡಾಗ ಸೃಷ್ಟಿ ಪ್ರಕ್ರಿಯೆ ತಗೊಂಡಾಗ ದ ಕಾಸ್ಮಿಕ್ ಮ್ಯಾಕ್ರೋಕಾಸಮ್ ತಗೊಂಡ್ವಿ, ಮೈಕ್ರೋಕಾಸಮ್ ತಗೊಂಡ್ವಿ, ಸಮಷ್ಟಿಯನ್ನ ತಗೊಂಡ್ವಿ ಮತ್ತು ವ್ಯಷ್ಟಿಯನ್ನ ತಗೊಂಡ್ವಿ. ಸಮಷ್ಟಿ, ದ ಹೋಲ್ ಮ್ಯಾಕ್ರೋಕಾಸಮ್ ಇಸ್ ಬಿಕಾಸ್ ಆಫ್ ದ ಸೇಮ್ 5 ಪಂಚಭೂತಾಸ್. ಆ 5 ಸೂಕ್ಷ್ಮ ಭೂತಗಳಿಂದನೇ ಆಗಿದೆ ಇಡೀ ಜಗತ್ತು ಅಂತ ನಾವು ನೋಡ್ತೀವಿ. ವಾಟ್ ಆಮ್ ಐ? ನಾನ್ ಯಾವ್ದ್ರಿಂದ ಆಗಿದೆ ಅಂದ್ರೆ ಅದೇ ಪಂಚಮಹಾಭೂತಗಳಿಂದ, ಸೂಕ್ಷ್ಮ ಪಂಚಮಹಾಭೂತಗಳಿಂದಲೇ, ಸ್ಥೂಲ ಭೂತಗಳಿಂದಲೇ, ಅದರಿಂದನೇ ಆಗಿರೋದು ಅಂತ ನೋಡ್ತೀವಿ. ಸೊ ಅಲ್ಲಿ ನಾವು ನೋಡಿದಾಗ ಏನ್ ಬಂತು? ಪಾರ್ಟ್ ಹೋಲ್ ರಿಲೇಶನ್ಶಿಪ್. ಹೋಲ್, ಐ ಆಮ್ ಅ ಪಾರ್ಟ್ ಆಫ್ ಇಟ್. ದಿಸ್ ಇಸ್ ವಾಟ್ ಇಸ್ ಕಾಲ್ಡ್ ವಿಶಿಷ್ಟಾದ್ವೈತ. ವಿಶಿಷ್ಟಾದ್ವೈತ ಸ್ಪೀಕ್ಸ್ ಅಬೌಟ್ ದಿಸ್, ವೇರ್ God is the whole and you are the part. So Vedanta speaks. If you take literally many verses in Upanishads and Gita, you will find many verses which reflects Vishishtadvaita also. ಹಾಗೆ ಇನ್ನು ಎರಡನೇದು, ಇವತ್ತಿನ ನಾವು ಎಕ್ಸಾಂಪಲ್ ತಗೊಂಡ್ವಿ. ಎಕ್ಸಾಂಪಲ್ ತಗೊಳ್ಳುವಾಗ ಈ when we took the example of the sun reflecting in different kinds of mirrors, the mirrors, one was big, one was small, one was dull, one was bright, one was concave, one was convex. ಒಂದೊಂದು ಕೂಡ ಒಂದೊಂದು ಕನ್ನಡಿಗಳು ಕೂಡ ಒಂದೊಂದು ರೀತಿಯಲ್ಲಿ. ಈ ಒಂದೊಂದು ರೀತಿಯಲ್ಲಿ ಇದ್ದಾಗ ಅದ್ರಲ್ಲಿ ಬಂದಂತಹ ಪ್ರತಿಬಿಂಬ, ದ ರಿಫ್ಲೆಕ್ಷನ್ ಅಂಡ್ ದ ರಿಫ್ಲೆಕ್ಷನ್ ಇಂದ ಆದಂತಹ ಎಫೆಕ್ಟ್, ಹೌ ಮಚ್ ಲ್ಯೂಮಿನಾಸಿಟಿ, ಹೌ ಮಚ್ ಇಟ್ ಕುಡ್ ಲಿಟ್ ಅಪ್ ದ ಡಾರ್ಕ್ ರೂಮ್ ಅಂತ ನೋಡಿದಾಗ ದೇರ್ ಈಸ್ ಡಿಫರೆನ್ಸ್. ಸೊ ಈ ಕನ್ನಡಿಗೂ ಇನ್ನೊಂದು ಕನ್ನಡಿಗೂ ವ್ಯತ್ಯಾಸ ಇದೆಯಾ? ಡೆಫಿನೆಟ್ಲಿ ಇದೆ. ಆ ಕನ್ನಡಿಗೂ ಮತ್ತೊಂದು ಕನ್ನಡಿಗೂ ವ್ಯತ್ಯಾಸ ಇದೆಯಾ? ಇದೆ. ಕಾನ್ಕೇವ್ ಅಲ್ಲೂ ಕಾನ್ವೆಕ್ಸ್ ಅಲ್ಲೂ ಬಂದಂತಹ ಅದರ ಡಿಫರೆನ್ಸ್ ಇದೆಯಾ? ಇದೆ. ಇದು ಎಲ್ಲದಕ್ಕೂ ಬಂದಂತಹ ಡಿಫರೆನ್ಸ್ಗಳೇ ಜೀವ ಭೇದ. ಹಾಗೆ ಈ ಎಲ್ಲ ಕನ್ನಡಿಗಳಲ್ಲಿ ಬಂದಂತಹ ರಿಫ್ಲೆಕ್ಷನ್ಗೂ ಮೂನಿಂದ ಬಂದಂತಹ ರಿಫ್ಲೆಕ್ಷನ್ಗೂ ಡಿಫರೆನ್ಸ್ ಇದೆಯಾ? ಡೆಫಿನೆಟ್ಲಿ ಇದೆ. ಹೂ ಸೆಡ್ ನೋ? ಸೊ ಹಾಗಾಗಿ ಜೀವ ಭೇದ ಇರ್ಬೋದು, ಜೀವ ಈಶ್ವರ ಭೇದ ಇರ್ಬೋದು, ಖಂಡಿತ ಇದೆ. ಸೊ ದಿಸ್ ಇಸ್ ವಾಟ್ ಇಸ್ ದ್ವೈತ, where it says you are different, I am different, I am different from you, you are different from the other, and other is different from that one more person, and we are all different from God. So ದ್ವೈತಕ್ಕೆ ಉಪನಿಷತ್ಗಳಲ್ಲಿ ಅಥವಾ ವೇದಾಂತದಲ್ಲಿ ಮಂತ್ರಗಳ ರೆಫರೆನ್ಸ್ ಸಿಗತ್ತಾ? ಎಸ್, ಸಿಗತ್ತೆ. ಭಗವದ್ಗೀತೆಯಲ್ಲೂ ಸಿಗತ್ತೆ, ಉಪನಿಷತ್ಗಳಲ್ಲೂ ಸಿಗುತ್ತೆ, ವೇದಾಂತದಲ್ಲಿ ಎಲ್ಲ ಕಡೆ ಸಿಗತ್ತೆ. ನೋ ಕ್ವೆಶ್ಚನ್ ಅಬೌಟ್ ಇಟ್. ಇಸ್ ಇಟ್ ರಾಂಗ್? ಇಟ್ಸ್ ಅ ಸ್ಟೆಪಿಂಗ್ ಸ್ಟೋನ್. as it is correct, but you have to move further. Then you come to Vishishtadvaita, where God is appreciated as one, I am the part. But later, tomorrow you will understand. What? Antadaga. There is a difference in the physical level. There is a difference in the mental level. So, Dvaita is accepted. Dvaita is accepted in the experiential level. If you consider the cosmic and microcosm and macrocosm, there is a difference, and I am a part and a whole. There is Vishishtadvaita. We accept it. But if you go to the essence, ಅದರ ಒಂದು ಸತ್ಯಕ್ಕೆ ಇಳಿದಾಗ, ಅದರ ಒಂದು ತತ್ವಕ್ಕೆ ಇಳಿದಾಗ, ಈ ಬಿಂಬದ ಒಂದು ತತ್ವ ಏನು? ದ ರಿಯಾಲಿಟಿ ಆಫ್ ದ ರಿಫ್ಲೆಕ್ಷನ್ ಇನ್ ದ ಮಿರರ್. ವಾಟ್ ಇಸ್ ದ ರಿಯಾಲಿಟಿ ಆಫ್ ದಿಸ್ ರಿಫ್ಲೆಕ್ಟೆಡ್ ರೇ? It is the same sun. What is the reality of the other mirror, concave or convex or dull, whatever? It is the same sun ray.
And what is the essence or reality of the moonlight? It is the same sunlight. So Advaita is also established. In that sense, we see it from different levels. ಯಾವ ದೃಷ್ಟಿಯಿಂದ ನೋಡ್ತೀರಾ ಅನ್ನೋದ್ರಲ್ಲಿ ಇನ್ನು ಹೋಗುತ್ತೆ. ಅತ್ಯಂತ ಪಾರಮಾರ್ಥಿಕ ಸ್ಥಿತಿಯಲ್ಲಿ ನಿಂತಾಗ, ಸ್ಥಿತಿಯಕ್ಕಿಂತ ಪಾರಮಾರ್ಥಿಕ ಹಂತದಲ್ಲಿ ನಿಂತಾಗ ಯು ಗೆಟ್ ದ ಒನ್ನೆಸ್. ಅತ್ಯಂತ ವ್ಯಾವಹಾರಿಕ ಸ್ಥಿತಿಯಲ್ಲಿ ಟ್ರಾನ್ಸಾಕ್ಷನಲ್ ನೋಡಿದಾಗ ದ್ವೈತ ಇಸ್ ಕರೆಕ್ಟ್, ಅಂಡ್ ಇನ್ ಬಿಟ್ವೀನ್ ಅಲ್ಲಿ ವಿಶಿಷ್ಟ ಅದ್ವೈತ ಬರುತ್ತೆ. ಹಾಗಾಗಿ ಇದಕ್ಕೆ ನಾಳೆ ನಾನು ಹೇಳಿದ್ರು ಹೇಳ್ತೀನಿ, ಬಟ್ ಸ್ಟಿಲ್ ಐ ವುಡ್ ರಿಪೀಟ್ ಟುಡೇ ಆಲ್ಸೋ. ರಾಮ ಹನುಮಂತನನ್ನು ಕೇಳ್ತಾನಂತೆ, ಹನುಮಂತ ನೀನ್ ನನ್ನ ಇಷ್ಟೆಲ್ಲ ಜೊತೆಲಿ ಇದೆಯಾ, ಇಷ್ಟೆಲ್ಲ ನಾನು ಏನೋ ಗೊತ್ತಿದೆ, ವಾಟ್ ಡು ಯು ಥಿಂಕ್ ಅಬೌಟ್ ಮೀ, ನೀನ್ ನನ್ನನ್ನು ಏನು ಅಂತ ಕರೀತೀಯಾ ಅಂತ. ಅವನು ಅದಕ್ಕೆ ಒಂದೇ ಶ್ಲೋಕದಲ್ಲಿ ಹೇಳ್ತಾನೆ. ಇದು ಐ ಥಿಂಕ್ ತುಳಸಿ ರಾಮಾಯಣದಲ್ಲಿ ಬರುತ್ತೆ ಅಂತ ಅನ್ಸುತ್ತೆ, ಅಥವಾ ಅಧ್ಯಾತ್ಮ ರಾಮಾಯಣದಲ್ಲಿ, ಎಕ್ಸಾಕ್ಟ್ ಸೋರ್ಸ್ ನನಗೆ ನೆನಪಿಲ್ಲ. ಹೇಳ್ತಾನೆ ಏನಂತಂದ್ರೆ, ದೇಹ ಬುದ್ಧಿಯೋಸ್ತು ದಾಸೋಹಂ, ಅಂದ್ರೆ ದೇಹ ಬುದ್ಧಿ ನಾನ್ ಹನುಮಂತ ಅಂತ ಇಟ್ಕೊಂಡಾಗ ನಾನ್ ಯಾರು ಅಂದ್ರೆ ರಾಮದಾಸ, ನಾನ್ ನಿನ್ನ ದಾಸ. ದೇಹ ಬುದ್ಧಿಯೋಸ್ತು ದಾಸೋಹಂ, ಜೀವ ಬುದ್ಧಿಯಾಸ್ತು ತದಂಶಕಃ, ನಾನು ಯಾವಾಗ ಜೀವ ಅಂತ ಅನ್ಕೋತೀನೋ, ಇದರೊಳಗಿರುವಂತ ಸೆನ್ಷನ್ಸ್ ಕೊಡ್ತೀನೋ, ನೀನು ಸರ್ವೇಶ್ವರ, ನಾನು ಈ ಸಣ್ಣ ಒಂದು ಜೀವ, ನಿನ್ನ ಅಂಶ ನಾನು. ಆತ್ಮಭಾವಸ್ತು ಸೋಹಂ ಅಸ್ಮಿ, ಆದ್ರೆ ನಿಜವಾಗಿ ಆತ್ಮದಲ್ಲಿ ನಾನು ಆ ಜ್ಞಾನದಲ್ಲಿ ನೆಲೆ ನಿಂತಾಗ, ಆ ಜ್ಞಾನವನ್ನ ತಿಳಿದಾಗ ಸೋಹಂ ಅಸ್ಮಿ, ನೀನು ನಾನು ಬೇರೆ ಅಲ್ಲ. ಇತ್ಯೇಷ ಮತಿರ್ಮಮ, ಇದೇ ನನ್ನ ಒಂದು ನಿಶ್ಚಯ ಅಂತ. ಆಗ ರಾಮ ಹೇಳಿದಂತೆ ತುಂಬಾ ಚೆನ್ನಾಗಿ ತಿಳ್ಕೊಂಡಿದ್ಯಾ, ವೆರಿ ಗುಡ್ ಅಂತ. ಹಾಗಾಗಿ ಎಲ್ಲವೂ ಕೂಡ ಬೇರೆ ಬೇರೆ ಹಂತದಲ್ಲಿ ಅಂತ ತಗೋಬಹುದು. ಧನ್ಯವಾದ. ಪ್ರಮೋದ್ ಸರ್, ಯೂಟ್ಯೂಬ್ ಅಲ್ಲಿ ಪ್ರಶ್ನೆ ಬಂದಿದೆ. ಇಬ್ರು ಪ್ರಶ್ನೆ ಕೇಳಿದರೆ, ಎರಡು ಒಂದಕ್ಕೊಂದು ಕನೆಕ್ಟೆಡ್ ಆಗಿದೆ. ಪ್ರದೀಪ್ ಸರ್, ನಿಮ್ ಮಾತು ಕೇಳಿಸ್ತಾ ಇಲ್ಲ. ಕೇಳಿಸ್ತಾ ಇದೆಯಾ? ಹಾ, ಈಗ ಅದೇ ಯೂಟ್ಯೂಬ್ ಅಲ್ಲಿ ಪ್ರಶ್ನೆ ಬಂದಿದೆ, ಎರಡು ಕನೆಕ್ಟೆಡ್ ಪ್ರಶ್ನೆಗಳು. ಸೊ ಎರಡು ಕೇಳ್ತಾ ಇದೀನಿ. ವಸುಧಾ ಅಂತ ಕೇಳ್ತಾ ಇದ್ದಾರೆ, ಪ್ರತಿಬಿಂಬ ಅಂತಿದೆ, ಇದು ಭಗವಂತನ ಶಕ್ತಿಯೇ ಅಥವಾ ಗುಣವೇ ಅಂತ ಕೇಳ್ತದೆ. ಪ್ರತಿಬಿಂಬ ಅನ್ನೋದು ಭಗವಂತನ ಶಕ್ತಿಯೇ ಅಥವಾ ಗುಣವೇ ಅಂತ ಕೇಳ್ತಿದ್ದಾರೆ. ಅದು ಇನ್ನೊಬ್ರು ನರಸಿಂಹಮೂರ್ತಿ ಕೇಳ್ತಾ ಇದ್ದಾರೆ, ಬ್ರಹ್ಮ ಪ್ರತಿಬಿಂಬಕ್ಕೂ ಮತ್ತು ಚಿದಾಭಾಸ ಎರಡು ಒಂದೆಯೇ ಬೇರೆದೆ ಅಂತ ಕೇಳ್ತಾರೆ. ಎರಡನೇದು ಟೆಕ್ನಿಕಲ್ ಪ್ರಶ್ನೆ, ಫಸ್ಟ್ ಅದಕ್ಕೆ ಉತ್ತರ ಕೊಟ್ಬಿಡ್ತೀನಿ. ಬ್ರಹ್ಮ ಪ್ರತಿಬಿಂಬಕ್ಕೂ ಚಿದಾಭಾಸಕ್ಕೂ ವ್ಯತ್ಯಾಸವಿದೆಯೇ? ಬ್ರಹ್ಮ ಪ್ರತಿಬಿಂಬವನ್ನೇ ಚಿದಾಭಾಸ ಅಂತ ಕರೀತಾರೆ. ಆದರೆ ಅದು ಜೀವದಲ್ಲಿ ಬಂದಾಗ ಮಾತ್ರ ಚಿದಾಭಾಸ, ಈಶ್ವರನಲ್ಲಿ ಬಂದಾಗ ಚಿದಾಭಾಸ ಅಲ್ಲ. ಬೇರೆಯವ್ರಿಗೆಲ್ಲ ತುಂಬಾ ತಲೆ ಕೆಡಿಸ್ಕೊಳ್ಳೋ ನೆಸೆಸಿಟಿ ಇಲ್ಲ. ವರ್ಡ್ಸ್ ನಾನು ಆಕ್ಚುಲಿ ಇದನ್ನೆಲ್ಲ ಉಪಯೋಗಿಸಬಹುದು. ನಾನು ಟೆಕ್ನಿಕಲ್ ವರ್ಡ್ಸ್ ತುಂಬಾ ತಂದ್ರೆ ಬೇರೆಯವ್ರಿಗೆ ಕಷ್ಟ ಆಗತ್ತೆ ಅಂದ್ರೆ ಐ ನಾಟ್ ಬಿಂಗ್ ಟೆಕ್ನಿಕಲ್ ವರ್ಡ್ಸ್. ಸೊ ಹಾಗಾಗಿ ಯಾರು ಪ್ರಶ್ನೆ ಕೇಳಿದಾರೋ ಅದರಲ್ಲಿ ಚಿದಾಭಾಸ ಬ್ರಹ್ಮ ಪ್ರತಿಬಿಂಬ ಕರೆಕ್ಟ್. ಆದ್ರೆ ಅದು ಈ ಅವಿದ್ಯೋಪಾಧಿಯಲ್ಲಾದಾಗ ಅದಕ್ಕೆ ಚಿದಾಭಾಸ ಅಂತ ಕರೀತಾರೆ, ಈಶ್ವರನಲ್ಲಿ ಆದಾಗ ಚಿದಾಭಾಸ ಅಂತ ಕರೆಯಲ್ಲ. ಇನ್ನೊಂದು ಬ್ರಹ್ಮ ಪ್ರತಿಬಿಂಬ ಸಗುಣವೇ ಅಂತ ಕೇಳಿದ್ರಲ್ವಾ ಸರ್ ಪ್ರದೀಪ್ ಸರ್? ಸೊ ಅದು ಭಗವಂತನ ಶಕ್ತಿಯೇ ಅಥವಾ ಗುಣವೇ ಅಂತ? ಹಾ, ಬ್ರಹ್ಮ ಪ್ರತಿಬಿಂಬ ಭಗವಂತನ ಶಕ್ತಿಯೇ ಅಂತ. ಪ್ರಶ್ನೆ ತುಂಬಾ ಚೆನ್ನಾಗಿದೆ. ನಿನ್ನೆ ದಿನ ಮತ್ತೆ ಇವತ್ತಿನ ದಿನ ಒಂದು ಕೂಡಿಸ್ಕೊಂಡ್ರೆ ನಿಮ್ಗೆ ಗೊತ್ತಾಗುತ್ತೆ. ಬ್ರಹ್ಮ ಪ್ರತಿಬಿಂಬ ಭಗವಂತನ ಶಕ್ತಿಯೇ ಅಥವಾ ಮಾಯೆಯ ಒಂದು ಕ್ರಿಯೆಯ? ಪ್ರತಿಬಿಂಬ ಬ್ರಹ್ಮ ಪ್ರತಿಬಿಂಬ ಅಲ್ಲ, ಅವ್ರು ಕೇಳಿದ್ರು ಬರೀ ಪ್ರತಿಬಿಂಬ ಬ್ರಹ್ಮನ ಶಕ್ತಿ ಅಂತ. ಹಾ, ಪ್ರತಿಬಿಂಬ ಬ್ರಹ್ಮದ ಶಕ್ತಿಯೇ ಅಂತ ಕೇಳಿ ನೋಡೋಣ. ಪ್ರತಿಬಿಂಬ ಆಗಬೇಕು ಅಂದ್ರೆ ಏನ್ ಬೇಕು? ಈಗ ಇಲ್ಲೊಂದು ಪ್ರತಿಬಿಂಬ ಆಗಿದೆ, ಇಲ್ಲೊಂದು ಪ್ರತಿಬಿಂಬ ಆಗಿದೆ. ಈ ಪ್ರತಿಬಿಂಬ ಆಗಿದೆ ಅಂತಂದ್ರೆ ಇಲ್ಲಿ ಏನೇನ್ ಇರ್ಬೇಕು ಅಂತ ನೋಡಿದಾಗ ಕನ್ನಡಿ ಇರ್ಬೇಕು, ಲೈಟ್ ಇರ್ಬೇಕು, ಎರಡಿರ್ಬೇಕು. ಹೌದಲ್ಲ? ಎರಡಿರ್ಬೇಕು. ಎರಡಿದ್ರೆ ಮಾತ್ರ ಪ್ರತಿಬಿಂಬ ಬೀಳುತ್ತೆ. ಬರೀ ಲೈಟ್ ಇದ್ರೆ ಬೀಳಲ್ಲ, ಬರೀ ಕನ್ನಡಿ ಈ ಕಡೆ ಹಿಡ್ಕೊಂಡಿದ್ರೆ ಬೀಳಲ್ಲ. ಸೊ ಪ್ರತಿಬಿಂಬ ಆಗಲಿಕ್ಕೆ ಎರಡು ಬೇಕು. ಒಂದು ಬೆಳಕು, ಇನ್ನೊಂದು ಆ ಬೆಳಕನ್ನ ಪ್ರತಿಬಿಂಬಿಸೋದಕ್ಕೆ ಬೇಕಾಗಿರುವಂತಹ ವಸ್ತು. ಅದು ಕನ್ನಡಿ ಇರಬಹುದು, ಅದು ನೀರ್ ಇರಬಹುದು, ಅಥವಾ ಒಂದು ರೈನ್ ಡ್ರಾಪ್ ಇರಬಹುದು, ಯಾವ್ದಾದ್ರು ಇರಬಹುದು, ಸ್ಟೀಲ್ ಇರಬಹುದು, ಯಾವ್ದೇ. ಸೊ ಒಂದು ವಸ್ತು ಬೇಕು, ಒಂದು ಬೆಳಕು ಬೇಕು. ಇದನ್ನೇ ನಾವು ನಿನ್ನೆ ನೋಡಿದ್ವಿ. ಕಾನ್ಶಿಯಸ್ನೆಸ್ ಅಂದಾಗ ಬೆಳಕು ಅಂತ ತಗೊಂಡ್ವಿ. ಮೊನ್ನೆ ಎಕ್ಸಾಂಪಲ್ ಕೂಡ ನೋಡಿದ್ವಿ, ಎಲೆಕ್ಟ್ರಿಸಿಟಿ ಅಂಡ್ ಬಲ್ಬ್ ಅಲ್ಲಿ ತಗೊಂಡಾಗ ಬೆಳಕು ಅಂತ. ಸೊ ಕಾನ್ಶಿಯಸ್ನೆಸ್, ಆ ಬಿಂಬ ಯಾವ್ದಿದೆ ಅದು ಚೈತನ್ಯ, ಅದು ಬ್ರಹ್ಮ, ಅದು ಆತ್ಮ. ಬರೀ ಆತ್ಮ ಇದ್ರೆ ಪ್ರತಿಬಿಂಬ ಬೀಳುತ್ತಾ? ಬೀಳಲ್ಲ. ಜಗತ್ತಾಗಬೇಕಾದ್ರೆ ಏನ್ ಬೇಕು ಅಂತ ನಾವು ನಿನ್ನೆ ನೋಡಿದ್ವಿ. ಬ್ರಹ್ಮದ ಜೊತೆ ಮಾಯೆ. ಒನ್ ಇಸ್ ಕಾನ್ಶಿಯಸ್ನೆಸ್ ಪ್ರಿನ್ಸಿಪಲ್, ಒನ್ ಇಸ್ ಮೆಟೀರಿಯಲ್ ಪ್ರಿನ್ಸಿಪಲ್. ಮೆಟೀರಿಯಲ್ ಅಂದ್ರೆ ಮ್ಯಾಟರ್.
ಸೊ ಮ್ಯಾಟರ್ ಪ್ರಿನ್ಸಿಪಲ್ ಒಂದು, ಕಾನ್ಶಿಯಸ್ನೆಸ್ ಪ್ರಿನ್ಸಿಪಲ್ ಒಂದು. ಆ ಮ್ಯಾಟರ್ ಪ್ರಿನ್ಸಿಪಲ್ ಮೇಲೆ ಕಾನ್ಶಿಯಸ್ನೆಸ್ ಬಿದ್ದಾಗ ಅಲ್ಲಿ ಪ್ರತಿಬಿಂಬ ಆಗತ್ತೆ. ಸೊ ಹಾಗಾಗಿ ಈ ಪ್ರತಿಬಿಂಬ ಬೀಳೋದಕ್ಕೆ ಇದೇನಾಯ್ತು, ಮಾಯಾ ಕಾರ್ಯ, ಮಾಯೆಯ ಕಾರ್ಯ. ಸೊ ಮಾಯಾ ಅಂದ್ರೆ ಯಾವುದು, ಬ್ರಹ್ಮದ ಶಕ್ತಿ. ಹಾಗಾಗಿ ಇದು ಬ್ರಹ್ಮದ ಶಕ್ತಿಯ ಕಾರ್ಯ. ಈ ಪ್ರತಿಬಿಂಬ ಬೀಳ್ತಾ ಇದೆ ಅಂದ್ರೆ ಬಿಂಬ ಬೀಳ್ತಾ ಇದೆಯಲ್ಲ, ಅದೇನದು, ಬ್ರಹ್ಮವೇ. ಇಲ್ಲಿಂದ ಪ್ರತಿಬಿಂಬ ಆಗ್ತಾ ಇದೆಯಲ್ಲ, ಅದ್ಯಾವುದು, ಅದು ಚಿದಾಭಾಸ ಅಥವಾ ಜೀವ ಅಂತ. ಹಾಗಾಗಿ ಜಗತ್ತು ಅಂತ ತಗೊಂಡಾಗ, ಜೀವ ಅಂತ ತಗೊಂಡಾಗ ಬ್ರಹ್ಮ ಮತ್ತು ಮಾಯೆ ಎರಡೂ ಇದೆ. ಆ ಮಾಯೆಯ ಕಾರ್ಯದಿಂದನೇ ನಾನ್ ಜೀವ ಅಂತ ಕರೆಯೋದು, ನೀವ್ ಜೀವ ಅಂತ ಕರೆಯೋದು, ಇದೆಲ್ಲ ನಡೀತಾ ಇರೋದು. ಸೊ ಮಾಯಾ ಕಾರ್ಯದಿಂದ ಮಾತ್ರ ನಾವು ಇದನ್ನ ನೋಡ್ತೀವಿ. ಮಾಯಾ ಅಂತ ಅಂದಾಗ ನಾವು ಆಗ್ಲೇ ನೋಡ್ತೀವಿ ಮೆಟೀರಿಯಲ್ ಪ್ರಿನ್ಸಿಪಲ್. ಹಾಗೆ ಇನ್ನೊಂದು ಚೈತನ್ಯ, ಲೈಟ್ ಪ್ರಿನ್ಸಿಪಲ್. ಆ ಎರಡೂ ಸೇರಿದಾಗ ಒಂದಾಗ. ಧನ್ಯವಾದ ಸರ್. ನಮಸ್ತೆ. ಪಂಚತತ್ವಗಳ ಸಾತ್ವಿಕಾಂಶದ ಸಮಷ್ಟಿ ಅಂತಃಕರಣ ಅಂತ ನೆನ್ನೆ ತಿಳಿಸ್ಕೊಟ್ರಿ. ಈ ಅಂತಃಕರಣ ಮಾನವನಲ್ಲಿ ಮಾತ್ರ ಇರುತ್ತಾ ಅಥವಾ ಪ್ರಾಣಿಗಳು ಅಥವಾ ಸಸ್ಯಗಳಲ್ಲೂ ಇರುತ್ತಾ? ಇದ್ದಲ್ಲಿ 4 ಅಂಶಗಳು ಇರುತ್ತಾ ಅನ್ನೋದು ಒಂದು ಪ್ರಶ್ನೆ. ಆಮೇಲೆ ಚಿತ್ತ ಅಂದ್ರೆ ನಾವು ವಾಟ್ ವಿ ಕಾಲ್ ಇಟ್ ಅ ಸಂಸ್ಕಾರ ಅಂತ ಹೇಳ್ತೀವಲ್ಲ, ಅದೇನಾ? ಸ್ಟೋರ್ ಹೌಸ್ ಅಂತ ಹೇಳ್ತೀವಲ್ಲ, ಇಸ್ ಇಟ್ ಈಕ್ವಲೆಂಟ್ ಟು ಸಂಸ್ಕಾರ ಅನ್ನೋದು ಇನ್ನೊಂದು. ವೆರಿ ಗುಡ್. ಸೊ ಮೊಟ್ಟ ಮೊದಲನೇದು ಚಿತ್ತ ಅಂತ ತಗೊಳ್ಳಿ. ಚಿತ್ತ ಅನ್ನೋದಕ್ಕೆ ಬೇರೆ ಬೇರೆ ಶಾಸ್ತ್ರದಲ್ಲಿ ಬೇರೆ ಬೇರೆ ರೀತಿ ಹೇಳಿದೆ. ಯಾರ್ಯಾರು ಯೋಗಶಾಸ್ತ್ರವನ್ನ, ಪತಂಜಲಿ ಯೋಗ ಸೂತ್ರವನ್ನ ಕಲ್ತಿದ್ದಾರೆ ಅವ್ರು ಹೇಳ್ತಾರೆ ಚಿತ್ತವೃತ್ತಿ ನಿರೋಧ. ಯೋಗ ಅಂತಂದ್ರೇನು, ಯೋಗಶ್ಚಿತ್ತ ವೃತ್ತಿ ನಿರೋಧ. ಚಿತ್ತ ಅಂತಂದಾಗ ಮನಸ್ಸು ಅಂತ ಡೈರೆಕ್ಟ್ ಆಗಿ ತಗೊಳ್ತಾರೆ. ಆದರೆ ಇಲ್ಲಿ ತಗೊಂಡಾಗ, ನಾವು ವೇದಾಂತದಲ್ಲಿ ಆ ತತ್ವಬೋಧದಲ್ಲಿ ತಗೊಂಡಾಗ, ಚಿತ್ತ ಅಂತ ಬಂದಾಗ ಮೆಮರಿ, ದ ಸ್ಟೋರ್ ಹೌಸ್ ಅಂತ ತಗೊಳ್ಳಿ. ಅವ್ರು ಏನ್ ಹೇಳ್ತಾರೆ, ವಾಸನೆಗಳು ಅಥವಾ ಸಂಸ್ಕಾರಗಳ, ವಾಸನೆಗಳು ಮತ್ತು ಸಂಸ್ಕಾರಗಳು ಸ್ಟೋರ್ ಆಗಿರುವಂತಹ ಜಾಗವನ್ನ ಚಿತ್ತ ಅಂತ ಕರೀಬಹುದು. ಯಾಕೆಂದ್ರೆ ಆ ಚಿತ್ತದ ಆ ಎಕ್ಸ್ಪೀರಿಯನ್ಸ್ಗಳ ಆಧಾರದ ಮೇಲೆ ನನ್ನ ಮುಂದಿನ ಜೀವನ ಅಥವಾ ಮುಂದಿನ ಡಿಸಿಷನ್ ಮೇಕಿಂಗ್, ಬುದ್ಧಿ ಡಿಸೈಡ್ ಮಾಡ್ಬೇಕು ಅಂದ್ರು, ಸಂಕಲ್ಪ ವಿಕಲ್ಪ ಆಗ್ಬೇಕು ಅಂತ ಅಂದ್ರು ಕೂಡ ಅದು ಯಾವ್ದ್ರ ಬೇಸಿಸ್ ಆಗಿರುತ್ತೆ, ನನ್ನ ಪ್ರೀವಿಯಸ್ ಎಕ್ಸ್ಪೀರಿಯನ್ಸ್. ಉದಾಹರಣೆಗೆ, ನಾನು ಒಂದ್ ಬಿಸಿ ಏನೋ ಒಂದು ಐಟಮ್ ತಂದು ಕೊಟ್ಟಿರ್ತಾರೆ, ತಗೊಂಡ ತಕ್ಷಣ ಬಾಯಿ ಹಾಕೋತೀನಿ, ಸುಟ್ಟು ಹೋಯ್ತು ನಂಗೆ. ಸೊ ಆ ಒಂದು ಎಕ್ಸ್ಪೀರಿಯನ್ಸ್ ಸಂಸ್ಕಾರ ಚಿತ್ತದಲ್ಲಿ ಹೋಗಿ ಕೂರುತ್ತೆ. ನೆಕ್ಸ್ಟ್ ಟೈಮ್ ಅದೇ ಒಂದು ವಸ್ತು ಬರುತ್ತೆ, ತಕ್ಷಣ ಏನ್ ಮಾಡುತ್ತೆ, ಮನಸ್ಸು ತಗೋಬೇಕು ಅಂತ ಹೇಳುತ್ತೆ, ತಗೊಳ್ಳ ಬೇಡವಾ ಅಂತ ಹೋಗುತ್ತೆ. ತಕ್ಷಣ ಬುದ್ಧಿ ಬಂದು ನಿಶ್ಚಯ ಮಾಡತ್ತೆ. ಯಾಕೆ, ಪ್ರೀವಿಯಸ್ ಎಕ್ಸ್ಪೀರಿಯನ್ಸ್ ಚಿತ್ತದಲ್ಲಿ ಇದನ್ನ ಮೇಲಕ್ಕೆ ತಗೋಬೇಡ, ತಕ್ಷಣ ಅಪ್ಪಿ ತಗೊಂಡ್ರೆ ಉಫ್ ಅಂತ ಊದಿ ಬಿಟ್ಟು ತಿನ್ನು ಅಂತ ಹೇಳುತ್ತೆ. ಸೊ ಆ ಸಂಸ್ಕಾರಗಳೆಲ್ಲವೂ ಸ್ಟೋರ್ ಆಗಿರುವಂತಹ ಜಾಗವನ್ನ ಚಿತ್ತ ಅಂತ ಕರಿಬಹುದು. ಇದು ಮೊದಲನೇದು. ಇನ್ನು ಎರಡನೇದು ಅಂತಃಕರಣ ಅನ್ನುವಂಥದ್ದು ಬರೀ ಮಾನವರಲ್ಲಿ ಇರುತ್ತಾ ಅಥವಾ ಬೇರೆ ಜೀವಿಗಳಲ್ಲೂ ಇರುತ್ತಾ? ಎಲ್ಲದರಲ್ಲೂ ಇರುತ್ತೆ, ಆದ್ರೆ ಡಾರ್ಮೆಂಟ್ ಸ್ಟೇಟ್ ಅಲ್ಲಿ ಅಥವಾ ಕಡಿಮೆ ವ್ಯಕ್ತಾವಸ್ಥೆ. ಐ ವಾಂಟ್ ಸೇ 0. ಒಂದೊಂದರಲ್ಲಿ 0, ಒಂದೊಂದರಲ್ಲಿ 10, ಇನ್ನೊಂದರಲ್ಲಿ 20, ಇನ್ನೊಂದಲ್ಲಿ 30, ಇನ್ನೊಂದಲ್ಲಿ 50. ಮನುಷ್ಯನಲ್ಲಿ 100 ಬಳಸ್ಕೋಬಹುದಾಗಿರುವಷ್ಟು ಕೆಪಾಸಿಟಿ ಇರುತ್ತೆ. ಯಾವ ರೀತಿ ಅಂತಂದಾಗ ನಾವು ಅಂತಃಕರಣ ಅಂದಾಗ 4 ನೋಡಿದ್ವಿ. ಯಾವುದು 4 ಅಂತಂದಾಗ ಮನಸ್ಸು, ಬುದ್ಧಿ, ಚಿತ್ತ, ಅಹಂಕಾರ. ಅಹಂಕಾರ ಅಂದ್ರೆ ನಾನು ಮಾಡ್ತೀನಿ ಅನ್ನೋಂಥದ್ದು. ಯಾವುದೇ ಪ್ರಾಣಿಯಾಗ್ಲಿ ಪಕ್ಷಿಯಾಗ್ಲಿ ತಿನ್ಬೇಕು ಅಂದಾಗ ನಾನ್ ತಿನ್ಬೇಕು ಅಂತಾನೆ ಹೋಗುತ್ತೆ. ಅದಕ್ಕೆ ಆ ಭಾವ ಇರತ್ತಾ, ನಮಗ್ ಮೆಷರ್ ಮಾಡೋದು ಕಷ್ಟ. ಸೊ ಅದನ್ನ ಬಿಟ್ಬೇಡ. ಇನ್ನು 3 ಮನಸ್ಸು, ಚಿತ್ತ, ಬುದ್ಧಿ. ಈ 3 ಪ್ರಾಣಿಗಳಲ್ಲಿ, ಪಕ್ಷಿಗಳಲ್ಲಿ, ಕ್ರಿಮಿ ಕೀಟಗಳಲ್ಲಿ ಇರುತ್ತೆ. ಆದ್ರೆ ಸ್ಥಾವರವಾದಂತಹ ಗಿಡ ಮರಗಳಲ್ಲಿ ವ್ಯಕ್ತವಾಗೋದಿಲ್ಲ. ಹೆಂಗೆ ಮನಸ್ಸು, ಬುದ್ಧಿ, ಚಿತ್ತ ಇರುತ್ತಾ ಅಂತಂದ್ರೆ, ನೀವು ಒಂದು ನಾಯಿ ಮುಂದೆ ಹೋಗಿ ಬಿಸ್ಕೆಟ್ ಹಿಡ್ಕೊಳ್ಳಿ, ಬಾಲ ಅಲ್ಲಾಡ್ಸ್ಕೊಂಡ್ ಬರುತ್ತೆ. ಆ ನಾಯಿಗೆ ಬಿಸ್ಕೆಟ್ ಕೊಡಿ, ತಿನ್ನತ್ತೆ. ನೆಕ್ಸ್ಟ್ ಟೈಮ್ ಬರುತ್ತೆ, ನಿಮ್ ಹತ್ರನೇ ಬರ್ತಾ ಇರುತ್ತೆ. ಕೈಯಲ್ಲಿ ಕೋಲ್ ಹಿಡ್ಕೊಳ್ಳಿ, ಓಡ್ ಹೋಗುತ್ತೆ. ಅಂದ್ರೆ ಬೇಸಿಕ್ ಕಾಮನ್ ಸೆನ್ಸ್ ಉಪಯೋಗಿಸುವಷ್ಟು ಇಂಟೆಲೆಕ್ಟ್, ಬುದ್ಧಿ ಅದಕ್ಕಿದೆ. ಮನಸ್ಸು ಆಸೆ ಪಡುವಂಥದ್ದು, ಸಂಕಲ್ಪ, ಇದು ಮಾಡ್ತೀನಿ ಅದ್ ಮಾಡಲ್ಲ ಅನ್ನುವಂಥದ್ದು, ಟ್ರೈನ್ ಮಾಡಿದ್ರೆ ಕಲಿಯುವಂಥದ್ದು, ಇಂಥದ್ದೆಲ್ಲವೂ ಕೂಡ ಪ್ರಾಣಿಗಳಲ್ಲಿ. ಹಾಗೆ ಎಕ್ಸ್ಪೀರಿಯನ್ಸ್, ಪ್ರೀವಿಯಸ್ ಎಕ್ಸ್ಪೀರಿಯನ್ಸ್, ಯಾರೋ ಒಬ್ರು ಬಂದು ದೊಣ್ಣೆ ಹೊಡೆದಿರ್ತಾರೆ ಅಂದ್ರೆ ನೆಕ್ಸ್ಟ್ ಸರಿಯಿಂದ ಹೋಗುವಾಗ ನಾಯಿ ಅಥವಾ ಯಾವುದೇ ಆಗಲಿ ಪ್ರಾಣಿ ಆ ವ್ಯಕ್ತಿ ಹತ್ರ ಹೋಗುವಾಗ ಸ್ವಲ್ಪ ಹುಷಾರಾಗಿ ಹೋಗೋದು ಕಮ್ಮಿ ಮಾಡುತ್ತೆ ಅಥವಾ ಬೇರೆ ರೂಟಲ್ಲಿ ಹೋಗುತ್ತೆ. ಸೊ ಅದರಲ್ಲೂ ಕೂಡ ಚಿತ್ತ ಇರುತ್ತೆ. ಸೊ ಹಾಗಾಗಿ ಮನಸ್ಸು, ಬುದ್ಧಿ, ಚಿತ್ತ, ಇದು ಅಹಂಕಾರ ನಮ್ಗೆ ಪ್ರಾಮಿನೆಂಟ್ ಆಗಿ ಕಾಣಲ್ಲ, ಇರಬಹುದು. ಈ 3 ಪ್ರಾಣಿ, ಪಕ್ಷಿ, ಕ್ರಿಮಿಕೀಟಗಳಲ್ಲಿ ಇರುತ್ತೆ. ಆದ್ರೆ ಮರ ಮತ್ತು ಗಿಡದಲ್ಲಿ ಇದು ಅವ್ಯಕ್ತದ ಸ್ಥಿತಿಯಲ್ಲಿರುತ್ತೆ.
ಆದ್ರೂ ಸ್ವಲ್ಪ ಮಟ್ಟಿಗೆ ತೋರುತ್ತೆ. ಯಾಕೆಂದ್ರೆ ನಮ್ಗೆ JC ಬೋಸ್ ಅವರೆಲ್ಲ ಪ್ರೂವ್ ಮಾಡಿ ತೋರಿಸಿದ್ದೇ ಅದು. ಅಂಡ್ ಹಲವಾರು ಕಡೆ ಈಗ ಎಕ್ಸ್ಪೆರಿಮೆಂಟ್ ಗಳಾಗಿರೋದು ಹಾಗೇನೆ. ಯಾವಾಗ ಯಾವ್ದಾದ್ರು ಮರದ ಮುಂದೆ ಅಥವಾ ಗಿಡದ ಮುಂದೆ ಬರೀ ಕೆಟ್ಟದನ್ನೇ ಮಾತಾಡಿ ಮಾತಾಡಿ ಗೊಳೋ ಅಂತ ಅಳ್ತಾ ಇದ್ರೆ ಅಲ್ಲಿ ಆ ಸಸ್ಯದಲ್ಲಿ ಒಂದು ರೀತಿಯ ದ್ರವ ಬರಕ್ ಶುರುವಾಗಿ ಅದು ಸಾಯೋ ಕಡೆ ಹೋಗುತ್ತೆ. ಆ ಸಸ್ಯ ಸಾಯೋ ಕಡೆ ಹೋಗುತ್ತೆ. ಅದೇ ಒಳ್ಳೆಯ ಒಂದು ವಿಚಾರಗಳನ್ನ ಅದ್ರ ಮುಂದೆ ಹೇಳ್ತಾ ಅದು ಇದು ಆಗ್ತಾ ಇದ್ರೆ ಅದಕ್ಕೂ ಕೂಡ ಫೀಲ್ ಆಗುವಂತ ಸಾಧ್ಯತೆಗಳಿದೆ. ಸೊ ಪ್ಲಾಂಟ್ಸ್ ಆಲ್ಸೋ ಕ್ಯಾನ್ ಫೀಲ್ ಬಿಕಾಸ್ ದೇ ಆಲ್ಸೋ ಹ್ಯಾವ್ ಲೈಫ್ ಅನ್ನುವಂಥದ್ದು ಒಂದಷ್ಟು ವಿಜ್ಞಾನ ಇನ್ನು ಪ್ರೋಗ್ರೆಸ್ ಆಗ್ತಾ ಇದೆ. ಏನಂದ್ರೆ ಇರಬಹುದು, ಇದ್ದರೂ ತುಂಬಾ ಕಡಿಮೆ. ಕ್ರಿಮಿಕೀಟಗಳಲ್ಲಿ ಸ್ವಲ್ಪ ಜಾಸ್ತಿ, ಪ್ರಾಣಿ ಪಕ್ಷಿಗಳಲ್ಲಿ ಹೆಚ್ಚು, ಮನುಷ್ಯನಲ್ಲಿ ಅತ್ಯದ್ಭುತವಾಗಿ 4 ಕೂಡ ಪ್ರಕರ್ಷಮಾನವಾಗಿದೆ. ಧನ್ಯವಾದ. ಮುಂದಿನ ಪ್ರಶ್ನೆ. ನಮಸ್ಕಾರ ಗುರುಗಳೇ. ನಮಸ್ಕಾರ. ಈಗ ನೀವು ಸೃಷ್ಟಿ ಪ್ರಕ್ರಿಯೆ ಹೇಳಿದ್ದು ವೇದಾಂತದ ಪ್ರಕಾರ ಹೇಗಾಗಿದೆ ಅಂತೆಲ್ಲ ಹೇಳಿದ್ರೆ, ಪುರಾಣಗಳ ಪ್ರಕಾರ ಅದ್ ಬೇರೆ ತರ ಬರುತ್ತೆ. ಎರಡಕ್ಕೂ ಸಮನ್ವಯ ಸಾಧಿಸೋದು ಹೇಗೆ? ವೇದಾಂತದ ಪ್ರಕಾರ ಮತ್ತು ಪುರಾಣದ ಪ್ರಕಾರ, ಮೊದಲನೇದು ತುಂಬಾ ಒಳ್ಳೆ ಪ್ರಶ್ನೆ. ಕೊನೆಗಾರು ಬಂತಲ್ಲ, ನಂಗೆ ತುಂಬಾ ಖುಷಿ ಆಯ್ತು. ಈ ಪುರಾಣಗಳಿಗೆ ನಾವು ಎಷ್ಟು ಪ್ರಾಮುಖ್ಯತೆ ಕೊಡಬೇಕು, ಎಷ್ಟು ಕೊಡಬಾರದು, ಇದು ಫಸ್ಟ್ ನಾವ್ ಇಟ್ಕೋಬೇಕು. ನಮಗ್ ನೆನಪಿದೆ, 1ನೇ ದಿನ ವೇದಾಂತ ಶಾಸ್ತ್ರ ಅಥವಾ ಶಾಸ್ತ್ರ ಅಂತಂದಾಗ ನಾವು ಮುಖ್ಯವಾಗಿ ಏನ್ ಇಟ್ಕೊಂಡ್ವಿ? ಶ್ರುತಿ ಅಂದ್ರೆ ವೇದ, ಸ್ಮೃತಿ ಅಂದ್ರೆ ಭಗವದ್ಗೀತಾದಿಗಳು, ಮತ್ತು ಸೂತ್ರ ಅಂದ್ರೆ ಬ್ರಹ್ಮಸೂತ್ರಗಳು. ಈ 3 ಇಟ್ಕೊಂಡ್ವಿ. ಈ 3 ಮುಖ್ಯವಾಗಿ. ಅದರಲ್ಲೂ ತಗೊಂಡಾಗ ಶ್ರುತಿ, ಉಪನಿಷತ್ತುಗಳು ಅಥವಾ ವೇದ ಅಂತ ಇಟ್ಕೊಂಡ. ಯಾವುದು ವೇದಕ್ಕೆ ಸರಿ ಹೊಂದಿದ್ದನ್ನ ಹೇಳತ್ತೋ ಅದನ್ನ ಸ್ವೀಕರಿಸಬೇಕೇ ಹೊರತು ಅದನ್ನ ಮೀರಿದಂಥದನ್ನ ಸ್ವೀಕರಿಸೋ ಹಾಗಿಲ್ಲ. ನಮ್ಗೆ ಇದ್ ನಾನ್ ಹೇಳ್ತಾ ಇರೋದಲ್ಲ, ಪುರಾಣದಲ್ಲೇ ರೆಫರೆನ್ಸ್ ಇದೆ, ಸ್ಮೃತಿಯಲ್ಲೇ ರೆಫರೆನ್ಸ್ ಇದೆ. ಯಾಕೆ ಅಂದ್ರೆ ವೇದದಲ್ಲಿ ಬರುವಂತಹ ಯಾವುದೋ ಒಂದು ವಿಚಾರವನ್ನ ಹೆಚ್ಚು ಪ್ರಕರ್ಷಮಾನವಾಗಿ ಅಥವಾ ಹೆಚ್ಚು ಚೆನ್ನಾಗಿ ತರೋದಕ್ಕೋಸ್ಕರ ಪುರಾಣ ಅದನ್ನ ಎಕ್ಸಾಗರೇಟ್ ಮಾಡುತ್ತೆ. ಪುರಾಣಗಳು ಅಂದ್ರೆ ಹಾಗೆ, ಯಾವುದೋ ಒಂದು ವಿಚಾರ ತಗೊಂಡು ಎಕ್ಸಾಗರೇಟ್ ಮಾಡಿ ಹೆಚ್ಚು ಹೇಳುವಂಥದ್ದು. ಪುರಾಣಗಳು ಬಂದಿರೋದೇ ಅದಕ್ಕೆ, ಲಾರ್ಜರ್ ಮಾಸ್ಗೆ. ಉದಾಹರಣೆಗೆ ಸತ್ಯಂ ವದ ಧರ್ಮಂಚರ ಅಂತ ಹೇಳ್ತು ವೇದ ಅಥವಾ ಉಪನಿಷತ್ತು. ಆ ಸತ್ಯಂ ವದ ಅನ್ನೋದಕ್ಕೋಸ್ಕರನೇ ಸತ್ಯ ಎಷ್ಟು ಮುಖ್ಯ ಅಂತ ಎಷ್ಟು ಕಥೆಗಳು ಬಂದವು, ಧರ್ಮಾಚರಣೆ ಎಷ್ಟು ಮುಖ್ಯ ಅಂತ ಇಡೀ ಮಹಾಭಾರತವೇ ಬಂತು. ಸೊ ಹಾಗಾಗಿ ಆ ಒಂದು ವಿಚಾರವನ್ನ ಎಕ್ಸ್ಪ್ಯಾಂಡ್ ಮಾಡ್ಲಿಕ್ಕೋಸ್ಕರ ಇತಿಹಾಸಗಳು, ಪುರಾಣಗಳು ಎಲ್ಲವೂ ಬಂದಿರುವಂಥದ್ದು. ಹಾಗಾಗಿ ಯಾವುದೇ ಗ್ರಂಥವಾಗ್ಲಿ, ಯಾವುದೇ ವ್ಯಕ್ತಿ ಆಗ್ಲಿ, ಈಗ ಉಪಯೋಗಿಸೋ ಸಂತರಗಳೇ ಆಗ್ಲಿ, ಯಾರೇ ಆಗ್ಲಿ, ವೇದ ಮತ್ತು ವೇದಾಂತಕ್ಕೆ ಹೊಂದುವಂತಹ ವಿಚಾರ ಹೇಳಿದ್ರೆ ಎಲ್ಲವೂ ಮಾನ್ಯವೇ, ಎಲ್ಲವೂ ತಗೋಬಹುದು. ಆದರೆ ಅದಕ್ಕೆ ವಿರುದ್ಧವಾದಂತದ್ದು ಹೇಳಿದಾಗ ಅದನ್ನ ಯಾವ ರೀತಿ, ನೀವೇ ಹೇಳಿದ್ರೆ ಒಳ್ಳೆ ಪದ ಉಪಯೋಗಿಸಿದ್ರಿ, ಸಮನ್ವಯ ಮಾಡಬೇಕು, ಯಾವ ರೀತಿ ರಿಕನ್ಸೈಲ್ ಮಾಡಬೇಕು, ಯಾವ ರೀತಿ ಅರ್ಥೈಸ್ಕೊಳ್ಬೇಕು ಅಂತ ನೋಡ್ಬೇಕು. ಇಲ್ಲಿ ನಾವು ಪುರಾಣದಲ್ಲಿ ನೋಡಿದಾಗ ನಾವು ಅಂತೀವಿ, ಏನ್ ಪುರಾಣದಲ್ಲಿ ಹಾಗಾದ್ರೆ ವ್ಯತ್ಯಾಸ ಇದೆಯಾ ಅಂತ. ಒಂದೊಂದ್ ಕಡೆ ವ್ಯತ್ಯಾಸ ಕಾಣುತ್ತೆ, ಆದ್ರೆ ಇನ್ನೊಂದು ಕಡೆ ಸತ್ಯ ಇದೇ ಕಾಣುತ್ತೆ. ವೇದಾಂತದಲ್ಲಿ ಏನ್ ಹೇಳಿದೆಯೋ ಅದೇ ಪುರಾಣದಲ್ಲಿ ಬರುತ್ತೆ. ನಿಮಗೆ ಭಾಗವತ ಪುರಾಣ ಬೇಕು ಅಂತಂದ್ರೆ ಭಾಗವತ ಪುರಾಣದಲ್ಲಿ 11 ಸ್ಕಂಧ ಅಂತ ಇದೆ. ಅದರಲ್ಲಿ ಉದ್ಧವ ಗೀತೆ ಅಂತ ಇದೆ. ಕೃಷ್ಣನೇ ಉದ್ಧವನಿಗೆ ಹೇಳಿದಂತಹ ಒಂದು ಗೀತೆ. ಭಗವದ್ಗೀತೆ ಹೇಗೋ ಹಾಗೆ ಉದ್ಧವ ಗೀತೆ ಬರೋದು ಇದರಲ್ಲಿ ಏನು ಭಾಗವತ ಪುರಾಣದಲ್ಲಿ. ಅದರಲ್ಲಿ ನೀವು ನೋಡಿ, ವೇದಾಂತದಲ್ಲಿ ಏನೇನು ಹೇಳಿದೆಯೋ ಉಪನಿಷತ್ತುಗಳಲ್ಲಿ, ಭಗವದ್ಗೀತೆಗಳಲ್ಲಿ ಅಷ್ಟೇ ಚೆನ್ನಾಗಿ ಬಂದಿರುವಂಥದ್ದು. ಅವಧೂತ ಗೀತೆ ಅಂತಿದೆ, ಅಷ್ಟೇ ಚೆನ್ನಾಗಿದೆ. ಕಪಿಲ ಮುನಿ ದೇವಹೂತಿ ತನ್ನ ತಾಯಿಗೆ ಹೇಳಿದಂತಹ ವಿಚಾರ ನೋಡಿ, ಉಪನಿಷತ್ತಿನ ವಿಚಾರಗಳೇ ಇದೆ. ಸೊ ಹೀಗೆ ತಗೊಂಡಾಗ ಉಪನಿಷತ್ತು ಮತ್ತು ವೇದಾಂತದಲ್ಲಿ ಏನೇನಿದೆಯೋ ಅದೇ ಪುರಾಣಗಳಲ್ಲಿ ಬೇಕಾದಷ್ಟು ಕಡೆ ಇದೆ. ಆದರೆ ಆ ತತ್ವಗಳ ಅರ್ಥ ಆಗದಲ್ಲಿದ್ದಾಗ ಒಂದಷ್ಟು ಕಥೆಗಳನ್ನ ಹಾಕಿರ್ತಾರೆ. ಆ ಕಥೆಗಳ ಹಿಂದೆ ಇರುವಂತಹ ಸಿಂಬಾಲಿಸಮ್ನ ಅರ್ಥ ಮಾಡ್ಕೋಬೇಕು. ಆ ಕಥೆಗಳು ಏನನ್ನ ಹೇಳಕ್ ಹೊರಡ್ತಾ ಇದೆ ಅಷ್ಟನ್ನ ಮಾತ್ರ ತಗೋಬೇಕು. ಅದನ್ನ ಎಕ್ಸ್ಟೆಂಡ್ ಮಾಡಿದಾಗ ಪ್ರಾಬ್ಲಮ್ ಆಗುತ್ತೆ. ನಾನು ನಿನ್ನೆ ಕೂಡ ಹೇಳಿದೆ ಪುರಾಣದ ವಿಚಾರವಾಗಿ ಅರ್ಧನಾರೀಶ್ವರ ತತ್ವ ಅಂತ. ಪುರಾಣದ್ದೇ ಅಲ್ವಾ? ಏನ್ ಹಾಗಾದ್ರೆ ಬ್ರಹ್ಮ ಮತ್ತು ಮಾಯೆ, ಕಾಸ್ಮಾಲಜಿ ನೀವು ಕೇಳಿದಕ್ಕೆ ವೇದಾಂತಿ, ಪುರಾಣದಲ್ಲೂ ಅದೇ ಬಂತು. ಅರ್ಧನಾರೀಶ್ವರ ತತ್ವ ಅಂದ್ರೆ ಏನು? ಬ್ರಹ್ಮ ಮತ್ತು ಮಾಯೆ ಈ ಎರಡೂ ಸೇರಿದಾಗ ಆಗುವಂಥದ್ದು ಸೃಷ್ಟಿ ಪ್ರಕ್ರಿಯೆ ಬಂತಲ್ಲ. ಬ್ರಹ್ಮ ವಿಷ್ಣು ಮಹೇಶ್ವರರಿಗೆ ಸರಸ್ವತಿ ಲಕ್ಷ್ಮಿ ದುರ್ಗೆಯರು ಸತಿಯರು ಅಂತ. ಸೊ ಆ 3ಕ್ಕೂ ನಾವು ನೆನೆ ನೋಡಿದ್ವಿ. ಯಾವ ರೀತಿ ಅದನ್ನ ಅರ್ಥೈಸ್ಕೊಳ್ಬೇಕು ಅಂದ್ರೆ, ಬ್ರಹ್ಮನಿಗೆ ಬೇಕಾಗಿರುವ ಜ್ಞಾನ ಶಕ್ತಿ ಸರಸ್ವತಿ, ವಿಷ್ಣುಗೆ ಬೇಕಾಗಿರುವಂತಹ ಸಂಪತ್ ಶಕ್ತಿ ಲಕ್ಷ್ಮಿ, ಮತ್ತು ಪ್ರಳಯಕ್ಕೆ ಬೇಕಾಗಿರುವಂತಹ ಶಕ್ತಿ ದುರ್ಗೆ, ಅದು ಶಿವನಿಗೆ. ಸೊ ಹಾಗಾಗಿ ಕೂಡ ಅಲ್ಲಿ ತಗೊಂಡ್ರು ಕೂಡ ಆ 3 ಕೂಡ ಬೇರೆ ಅಲ್ಲ. ಪುರಾಣವು ಹೇಳುತ್ತೆ ಈ 3 ಯಾವುದು ಅಂದ್ರೆ, ನೀವು ವಿಷ್ಣು ಪುರಾಣ ಓದ್ತಾ ಇದ್ರೆ ವಿಷ್ಣುವೇ ಈ 3 ಆಗಿದ್ದಾನೆ. ನೀವು ಶಿವಪುರಾಣ ಓದಿದ್ರೆ ಶಿವನೇ ಈ 3 ಆಗಿದ್ದಾನೆ.
ಸೊ ಹೀಗಾಗಿ ಅಲ್ಲಿ ಯಾವುದೋ ಒಂದು ನಿಮ್ಮ ಇಷ್ಟ ದೇವತೆಯನ್ನ ಹೆಚ್ಚುಗೊಳಿಸ್ಲಿಕ್ಕೋಸ್ಕರ ಅದನ್ನ ಮೇಲೆ ಹಾಕಿ ಬೇರೆದೆಲ್ಲವನ್ನು ಅದಕ್ಕೆ ಹೊಂದಿಸೋ ರೀತಿಯಲ್ಲಿ ಮಾಡ್ತಾರೆ. ಹಾಗಾಗಿ ಅಲ್ಲಿ ಕೂಡ ತಾತ್ಪರ್ಯ ಇಂಪ್ಲೈಡ್ ಮೀನಿಂಗ್ ಏನು ಅಂದ್ರೆ ವೇದಾಂತವೇ. ಆದ್ರೆ ಎಲ್ಲರಿಗೂ ಅದು ಅರ್ಥ ಆಗದೇ ಇರೋ ಕಾರಣ ಒಂದಷ್ಟು ಕಥೆಗಳ ಮೂಲಕ ಹೇಳಿರ್ತಾರೆ. ಕಥೆಗಳನ್ನ ಅರ್ಥೈಸ್ಕೊಳ್ಬೇಕು, ಆದ್ರೆ ಅದರ ಇಂಪ್ಲೈಡ್ ಮೀನಿಂಗ್ ನ ತಿಳ್ಕೋಬೇಕು. ಅದು ಏನನ್ನು ಹೇಳಕ್ ಹೊರಟಿದೆ, ಯಾಕೆ ಹೇಳಕ್ ಹೊರಟಿದೆ. ಯಾಕಂದ್ರೆ ಈ ಒಂದು ಪುರಾಣಗಳು ಎಷ್ಟು ಉಪಯೋಗ ಆಗಿದೆಯೋ ಹಾಗೆ ಸ್ವಲ್ಪ ಮಟ್ಟಿಗೆ ಕಷ್ಟವನ್ನು ತಂದಿದೆ. ವಿಷ್ಣು ಪುರಾಣ ಓದೋರು ಹೇಳ್ತಾರೆ ವಿಷ್ಣುವೇ, ವಿಷ್ಣುವನ್ನ ಬಿಟ್ಟು ಬೇರೆ ಯಾವ್ದು ಇಲ್ಲ, ನಾವು ಬೇರೆ ಯಾವ್ದು ಒಪ್ಪಲ್ಲ. ಶಿವಪುರಾಣ, ಲಿಂಗ ಪುರಾಣ ಈ ತರದೆಲ್ಲ ಓದೋರು ಶಿವನೇ ಅಂತಾರೆ. ಸ್ಕಂದ ಪುರಾಣ ಓದೋರು ಸ್ಕಂದ ಅಂತಾರೆ. ಗಣಪತಿ ಇದನ್ನ ಮಾಡಿದಾಗ ಅವ್ರು ಏನು ಪುರಾಣಗಳ ಉದ್ದೇಶ ಏನಿತ್ತು ಅಂದ್ರೆ ನಾವಿವತ್ತು ಯಾವ್ದು ಬ್ರಹ್ಮತತ್ವ ಸಚ್ಚಿದಾನಂದ ಅಂತೀವೋ ಅದಕ್ಕೆ ಹೆಸರು ಕೊಟ್ಟಿದ್ದು ವಿಷ್ಣು, ಶಿವ ಈ ತರ ಹೆಸರು ಕೊಟ್ಟು ಬೇರೆದ್ರೆಲ್ಲ ನಾವು ಇಲ್ಲಿ ಅಧಿಷ್ಠಾನ ದೇವತೆಗಳು ಅಂತ ಹೇಳಿದ್ವಲ್ಲ ಹಂಗ್ ಬೇರೆದ್ರೆ ಹಾಕೋದು. ಯಾಕೆ? ನಿಮಗೆ ಇಷ್ಟ ಇದ್ದಾನ, ನಿಮಗೆ ಶಂಖಚಕ್ರ ಗದಾಧಾರಿ ಅಂತ ಇಷ್ಟ ಮಾಡಿದ್ರೆ ಧ್ಯಾನ ಮಾಡಕ್ ಸುಲಭನ, ವಿಷ್ಣು ಇಟ್ಕೊಳ್ಳಿ. ನಿಮ್ಗೆ ಭಸ್ಮಾಂಧರ ಶಿವ, ಬೋಲಾಶಂಕರ ಇಷ್ಟನ ಶಿವ, ಹೀಗೆ ಅಂತ. ಆದ್ರೆ ಅದರ ತಾತ್ಪರ್ಯವನ್ನ ಬಿಟ್ಟು ನಾವೇನ್ ಮಾಡ್ತೀವಿ, ಶೈವರ ವೇಸ್ಟ್, ವೈಷ್ಣವರ ವೇಸ್ಟ್, ಗಣಪತಿನ ಉಪಯೋಗಕ್ಕಿಲ್ಲ. ಈ ರೀತಿ ಒಬ್ಬರನ್ನೊಬ್ರು ಕಚ್ಚಾಡ್ಕೊಂಡು ಸಾಮರಸ್ಯ ಕಳ್ಕೊಂಡು ಹಿಂದೂ ಧರ್ಮ ಅಂದ್ರೆ ಅತ್ಯಂತ ನಿಕೃಷ್ಟವಾಗಿ ಹಿಂದೂಗಳೇ ನೋಡೋ ರೀತಿಯಲ್ಲಿ ಆಗೋಗಿದೆ. ಪುರಾಣಗಳು ಬಂದಂಥದ್ದು ಮಾಸ್ಗೆ, ಎಲ್ಲರಿಗೂ ಕೂಡ ವೇದದಲ್ಲಿ ಉಪನಿಷತ್ತುಗಳಲ್ಲಿರುವಂತಹ ವಿಚಾರಗಳನ್ನ ಈಸಿಯಾಗಿ ಹೇಳ್ಕೊಡ್ಬೇಕು ಅಂತ ಹೇಳ್ಕೊಡ್ತಾ ಎಷ್ಟರ ಮಟ್ಟಿಗೆ ಆಗೋಯ್ತು ಅಂದ್ರೆ ಒಂದು ರೀತಿಯ ಒಂದು ಸಾಮರಸ್ಯ ಕಳಿಸೋ ರೀತಿ ಕೂಡ ಆಗುತ್ತೆ. ಸೊ ಹಾಗಾಗಿ ಅದರ ಅರ್ಥವನ್ನ ಕಲಿಬೇಕು ಅಂದ್ರೆ ವೇದಾಂತ ಅಂತ ತಿಳ್ಕೊಳ್ಳಿ. ಇವಾಗ ನೀವು ನನಗೆ ಯಾವುದೇ ಪುರಾಣವನ್ನು ಕೊಡಿ, ಪುರಾಣವನ್ನ ಯಾವ ರೀತಿಯಲ್ಲಿ ಅರ್ಥೈಸಬೇಕು ಅಂತ ಹೇಳ್ಬೋದು. ಯಾಕಂದ್ರೆ ವೇದಾಂತದ ಒಂದು ನೆಲೆ ಇದೆ, ಉಪನಿಷತ್ತುಗಳ ನೆಲೆ ಇದೆ, ವೇದದ ಒಂದು ತಾತ್ಪರ್ಯ ಗೊತ್ತಿದೆ. ಹಾಗಿಟ್ಕೊಂಡಾಗ ಎಲ್ಲೂ ಕೂಡ ವ್ಯತ್ಯಾಸಗಳ ಹೇಗೆ ಇದನ್ನ ಎಷ್ಟು ಅರ್ಥ ಮಾಡ್ಬೇಕು, ಯಾವ ರೀತಿ ಅರ್ಥ ಮಾಡ್ಬೇಕು ಗೊತ್ತಾಗಲ್ಲ. ಅದನ್ನ ನಾವು ತಿಳಿದೇ ಹೋದ್ರೆ ಹಲವಾರು ಸರಿ ಕನ್ಫ್ಯೂಷನ್ಗಳು ಬರುತ್ತೆ, ಹಲವಾರು ಸರಿ ತಪ್ಪು ದಾರಿಯನ್ನ ತೆಗಿತೀವಿ. ನಾವಷ್ಟೇ ಅಲ್ಲ, ಸಮಾಜವು ತಪ್ಪು ದಾರಿ ನಡೆಯುತ್ತೆ. ಹಾಗಾಗಿ ಅತ್ಯಂತ ಪುರಾಣಗಳು ಹೇಳುವಂಥದ್ದು, ಪುರಾಣಗಳು ಬರೋದಕ್ಕೆ ಕಾರಣ ಯಾವುದು? ವೇದ. ಸೊ ವೇದವೇ ಪ್ರಾಮಾಣ್ಯ, ಅತ್ಯಂತ ಹೆಚ್ಚು ಪ್ರಾಮಾಣ್ಯ ವೇದಕ್ಕೆ. ಅದನ್ನ ಬಿಟ್ಟು ಭಗವದ್ಗೀತೆ, ಸ್ಮೃತಿ, ಅದನ್ನ ಬಿಟ್ಟು ಸೂತ್ರಕ್ಕೆ ಬಂದಾಗ ಸೂತ್ರದ ಸಮಯದಲ್ಲೇ ಬರುವಂತ ಪುರಾಣ. ಸೊ ಹಾಗಾಗಿ ಇದನ್ನೆಲ್ಲ ತಗೋಬಹುದು. ಧನ್ಯವಾದ. ಇನ್ನೊಂದು ಕೊನೆ ಪ್ರಶ್ನೆಯನ್ನು ತಗೋ. ನಮಸ್ಕಾರ. ನಮಸ್ಕಾರ. ಜೀವಾತ್ಮ ಮತ್ತು ಪರಮಾತ್ಮ ಅಂತ ಒಂದು ಇದರಲ್ಲಿ ಬೇರೆ ಬೇರೆ ರೀತಿಯನ್ನು ನೋಡ್ಬೋದು, ದ್ವೈತ, ವಿಶಿಷ್ಟ ಅದ್ವೈತ ಹೀಗೆಲ್ಲ. ಆದ್ರೆ ಇಲ್ಲಿ ನಮ್ಮ ಸನಾತನ ಧರ್ಮದಲ್ಲಿ ಪರಮಾತ್ಮ ಅವನೊಂದ್ಸಾರಿ ಅವತಾರ ತಾಳಿ ಇಲ್ಲಿ ಬಂದು ಸಾಮಾನ್ಯ ಜನರ ಜೊತೆ ಪೂರ್ತಿ ಸ್ಥೂಲ ಶರೀರದಲ್ಲೇ ಇರ್ತಾನಲ್ಲ, ಅದು ಹೇಗೆ? ಅದು ಯಾವ ತರ ಅದನ್ನ ಕನ್ಸೀವ್ ಮಾಡ್ಬೇಕು? ಅಂದ್ರೆ ಅವನು ಸ್ಥೂಲ ಶರೀರದಲ್ಲಿ ಇದ್ರೂ ಅವನ್ ಬೇರೆ ಅಂತನ, ನಮ್ಮೆಲ್ಲರಿಗಿಂತ ಭಿನ್ನ ಅಂತನ? ಅಹಂ ಬ್ರಹ್ಮಾಸ್ಮಿ ನಾನ್ ಹೇಳ್ದಾಗ ನಾನು ಆ ಸ್ಥಿತಿಗೆ ಹೋಗಲ್ಲ, ದೇವ್ರು ಹೇಗೆ ಅವತಾರ ಪಡ್ಕೊಂಡು ಬಂದಿದ್ರು ಆತರ. ಈ ವ್ಯತ್ಯಾಸ ಏನಿದು? ವೆರಿ ಗುಡ್ ಕ್ವೆಶ್ಚನ್, ವೆರಿ ಪ್ರಫೌಂಡ್ ಕ್ವೆಶ್ಚನ್. ನಾಳೆ ಆದ್ಮೇಲೆ ಇದು ಚೆನ್ನಾಗಿರುತ್ತೆ, ಬಟ್ ಸ್ಟಿಲ್ ಪರವಾಗಿಲ್ಲ, ಪ್ರಶ್ನೆ ಬಂದಿರೋದ್ರಿಂದ ಉತ್ತರಿಸೋಣ. ಆತ್ಮ ಅಥವಾ ಜೀವಾತ್ಮ, ಪರಮಾತ್ಮ ಅಂತ ಎರಡು. ಆದ್ರೆ ಜೀವಾತ್ಮದ ಸ್ವರೂಪ ಆತ್ಮ, ಪರಮಾತ್ಮದ ಸ್ವರೂಪ ಆತ್ಮ ಅಥವಾ ಬ್ರಹ್ಮ, ಆ ಎರಡು ಬೇರೆ ಅಲ್ಲ, ಎರಡು ಒಂದೇ ಅಂತ ಇವತ್ತು ಸ್ವಲ್ಪ ಮಟ್ಟಿಗೆ ಅರ್ಥೈಸ್ಕೊಂಡಿದೀವಿ. ನಾಳೆ ಇದರದ್ದು ಖಚಿತವಾಗಿ ಗೊತ್ತಾಗುತ್ತೆ, ಬಟ್ ಇವತ್ತಿನ ಎಕ್ಸಾಂಪಲ್ ಅಲ್ಲಿ ಆಗ್ಲೇ ಗೊತ್ತಾಗ್ಬಿಟ್ಟಿದೆ. ಸೊ ಇಲ್ಲಿ ಒಂದು ಬ್ರಹ್ಮ ಇದೆ, ಜೀವಾತ್ಮ ಬೇರೆ, ಪರಮಾತ್ಮ ಬೇರೆ ಅಂತ ಇನಿಷಿಯಲ್ ಲೆವೆಲ್ ಅಲ್ಲಿ ಡಿಫರೆನ್ಸ್ ಇದೆ. ಆದ್ರೆ ನಾವು ನಮ್ಮ ಹಿಂದೂ ಸಂಪ್ರದಾಯದಲ್ಲಿ, ಸನಾತನ ಸಂಸ್ಕೃತಿಯಲ್ಲಿ ಯಾವುದೇ ತರ ತಗೊಂಡ್ರು ಕೂಡ ಅವತಾರವನ್ನ ಒಪ್ತೀವಿ, ಅವತಾರ ತತ್ವವನ್ನು ಒಪ್ತೀವಿ. ಅವತಾರ ಅಂತಂದಾಗ ಏನು ಅಂತಂದಾಗ, ಇವತ್ತು ನಾವು ಈಶ್ವರ ಅಂತ ಏನು ಅಂತ ಕರೆದ್ವಿ? ಈಶ್ವರನ ಡೆಫಿನೇಷನ್ ನೀವು ನೆನ್ಪಿಟ್ಕೊಳ್ಳಿ, ಮಾಯೋಪಾಧಿ ಸನ್ ಆತ್ಮ ಈಶ್ವರ ಇತ್ಯುಚ್ಯತೆ. ಇವತ್ತು ಬಂದಿದ್ದಂತ ಡೆಫಿನೇಷನ್ ನಾನು ಯಾವ್ದು. ಸೊ ಇಲ್ಲಿ ಕೂಡ ಮಾಯೆಯ ಅನ್ನುವಂತಹ ಉಪಾಧಿಯನ್ನ ಧರಿಸಿದಂತಹವನ್ನ ಈಶ್ವರ ಅಂತ ಕರಿತೀವಿ ಅಂತ ಈಶ್ವರನ ಬಗ್ಗೆ ಬಂತು. ಈಗ ನೀವು ಭಗವದ್ಗೀತೆಯಲ್ಲಿ ಅವತಾರದ ಬಗ್ಗೆ ತುಂಬಾ ಚೆನ್ನಾಗಿ ಬಂದಿದೆ. ಈವನ್ ಕೇನೋಪನಿಷತ್ತಲ್ಲಿ ಒಂದು ಸ್ವಲ್ಪ ಸ್ಲೈಟ್ ಆಗಿ ಬರುತ್ತೆ, ಬಟ್ ಮುಖ್ಯವಾಗಿ ಹೆಚ್ಚು ಬಂದಿರೋದು ಭಗವದ್ಗೀತೆಯಲ್ಲಿ ಬಂದಿದೆ. ಯದಾ ಯದಾ ಹಿ ಧರ್ಮಸ್ಯ ಗ್ಲಾನಿರ್ಭವತಿ ಭಾರತ ಅಭ್ಯುತ್ಥಾನ ಧರ್ಮಸ್ಯ ತದಾತ್ಮಾನಂ ಸೃಜಾಮ್ಯಹಂ. ಯಾವಾಗ ಬರ್ತೀನಿ ಅಧರ್ಮ ಹೆಚ್ಚಾಗ್ತಾ ಧರ್ಮ ಕುಗ್ತಾ ಇರುವ ಬರ್ತೀನಿ. ಏನಕ್ಕಾಗಿ ಬರ್ತೀನಿ? ಪರಿತ್ರಾಣಾಯ ಸಾಧೂನಾಂ ವಿನಾಶಾಯ ಶಿಷ್ಟ ರಕ್ಷಣೆ ಮತ್ತು ದುಷ್ಟ ಶಿಕ್ಷಣೆಗಾಗಿ ಬರ್ತೀನಿ. ಹೆಂಗ್ ಬರ್ತೀನಿ? ಏನೋ ಯದಾ ಯದಾ ಹಿ ಧರ್ಮಸ್ಯ ಗ್ಲಾನಿರ್ಭವತಿ ಭಾರತ ಅಭ್ಯುತ್ಥಾನ ಧರ್ಮಸ್ಯ ತದಾತ್ಮಾನಂ ತದ ಆತ್ಮಾನಂ ಸೃಜಾಮ್ಯಹಂ. ಸೃಜಾಮಿ ಅಹಂ, ಸೃಜಾಮಿ ನಾನೇ ಸೃಜಿಸ್ತೀನಿ. ಹೆಂಗೆ
9ನೇ ಅಧ್ಯಾಯಕ್ಕೆ ಹೋಗಿ ಭಗವದ್ಗೀತೆ ಹೇಳ್ತಾನೆ ಮಮ ಮಾಯಾ ದುರತಿ, ಅಂದ್ರೆ ಇದೆಲ್ಲವೂ ಕೂಡ ಮಯಾಧ್ಯಕ್ಷೇಣ ಪ್ರಕೃತಿ ಸೂಯತೆ ಸಚರಾಚರ. 9ನೇ ಅಧ್ಯಾಯ ಭಗವದ್ಗೀತೆ. ಏನು, ನನ್ನ ಅಧ್ಯಕ್ಷತೆಯಲ್ಲಿ ಪ್ರಕೃತಿ ಇದನ್ನೆಲ್ಲವನ್ನ ನಡೆಸ್ತಾಳೆ, ಅದರಲ್ಲಿ ನಾನಿದ್ದೀನಿ, ನಾನಲ್ಲಿ ಅದರಲ್ಲಿಲ್ಲ. ಅಂದ್ರೆ ಮಯ ಅಧ್ಯಕ್ಷೇಣ ಪ್ರಕೃತಿ ಸೂಯತೆ, ಬ್ರಹ್ಮನ್ ಪ್ಲಸ್ ಮಾಯಾ, ಮಯ ಅಧ್ಯಕ್ಷೇಣ ಪ್ರಕೃತಿ ಬಂತು. ಪ್ರಕೃತಿ ಅಂದ್ರೆ ಮಾಯೆ, ನೆನೆ ಅದರದ ಎಕ್ಸಾಂಪಲ್ ಕೊಟ್ಟಿದ್ದೆ. ಸೊ ಅಲ್ಲಿ ಬಂತು. ಈ ಬ್ರಹ್ಮನ್ ಪ್ಲಸ್ ಮಾಯಾ ಹೇಗೆ ಈಶ್ವರನಾಗ್ಬಹುದೋ ಅದೇ ರೀತಿ ಮಾಯೆಯ ಉಪಾಧಿಯನ್ನ ಇಟ್ಕೊಂಡು ಈಶ್ವರ ಅವತಾರವನ್ನ ತಾಳ್ತಾನೆ. ಯಾರ ಅವತಾರ? ನಾವು ನಂಬೋದು ಮಹಾಭಾರತದವರೆಗೂ ತಗೊಂಡಾಗ ರಾಮ ಅವತಾರ, ಕೃಷ್ಣ ಅವತಾರ, ಇಂತಹ ಅವತಾರಗಳನ್ನ ತಗೊಳ್ತೀವಿ. ಇನ್ನು ಇವತ್ತಿನ ಜನಾಂಗ ತಗೊಂಡಾಗ ಹಲವಾರು ಜನ ಇದು ಯಾರನ್ನ ಸಮರ್ಥ ರಾಮದಾಸರನ್ನ ಅವತಾರ ಅಂತ ಕರೀತಾರೆ, ಶಂಕರಾಚಾರ್ಯನ ಅವತಾರ ಅಂತ ಕರೀತಾರೆ, ವಿವೇಕಾನಂದರನ್ನ, ರಾಮಕೃಷ್ಣರನ್ನ, ಒಬ್ಬೊಬ್ಬರನ್ನ ಅವತಾರ ಅಂತ ಕರೀತಾರೆ. ಯಾರನ್ನ ಅವತಾರ ಅಂತ ಕರೆಯೋದಕ್ಕಾಗತ್ತೆ? ನಮ್ಗೆ ಗೊತ್ತಾಗತ್ತ? ಕೃಷ್ಣ ಇದ್ದಂತಹ ಸಂದರ್ಭದಲ್ಲೇ ಕೃಷ್ಣನನ್ನ ಅವತಾರ ಅಂತ ಎಲ್ಲರಿಗೂ ಗೊತ್ತಾಗ್ಲಿಲ್ಲ. ರಾಮನಿದ್ದಂತಹ ಸಂದರ್ಭದಲ್ಲೇ ರಾಮ ಅವತಾರ ಅಂತ ಎಲ್ಲರಿಗೂ ಗೊತ್ತಾಗ್ಲಿಲ್ಲ. ಹಾಗಾಗಿ ಅವತಾರವನ್ನ ಗುರುತಿಸಕ್ಕಾಗತ್ತ? ಖಂಡಿತ ಆಗಲ್ಲ. ಇವನ ಅವತಾರ ಅಲ್ಲ ಅಂತ ಗುರುತಿಸಕ್ಕಾಗಲ್ಲ. ಆದರೆ ಭಗವಂತ ಕೊಟ್ಟಿರುವಂತಹ ಆಶ್ವಾಸನೆ, ಭಗವಂತ ಕೊಟ್ಟಿರುವಂತಹ ಪ್ರತಿಜ್ಞೆ, ಯಾವಾಗ ಧರ್ಮ ಕುಗ್ಗತ್ತೋ ಅಧರ್ಮ ಏರುತ್ತೋ ಆಗ ಬರ್ತೀನಿ. ಯಾವ ರೀತಿಯಲ್ಲಿ ಬರ್ತೀನಿ? ಸಂಭವಾಮಿ ಯುಗೇ ಯುಗೆ. ಮತ್ತೆ ಮತ್ತೆ ಬರೀ ಯಾವ್ದೋ ಒಂದೊಂದು ಯುಗಕ್ಕೆ ಒಂದೊಂದು ಸರಿ ಅಂತಲ್ಲ, ಯಾವ್ಯಾವಾಗ ಆಗತ್ತೋ ಆಗಾಗ ಬರ್ತೀನಿ ಅಂತ. ಯಾವ ರೀತಿ ಬರಬಹುದು? ಗುರುಗಳ ರೀತಿಯಲ್ಲಿ ಬರಬಹುದು. ಒಬ್ಬ ಮಹಾನ್ ಶಕ್ತಿವಂತನಾಗಿ ಬಂದು ಆ ರಾಜ್ಯವನ್ನ, ರಾಷ್ಟ್ರವನ್ನ ರಕ್ಷಣೆ ಮಾಡೋದಕ್ಕೆ ಬರಬಹುದು. ಯಾವ ರೀತಿಯಲ್ಲಿ ಬೇಕಾದ್ರೂ ಬರಬಹುದು. ಆ ದೃಷ್ಟಿಯಲ್ಲಿ 10ನೇ ಅಧ್ಯಾಯದ ಗೀತೆಯಲ್ಲಿ ಹೇಳಿದಾಗ ಯದ್ಯದ್ ವಿಭೂತಿ ಮತ್ಸತ್ವಂ ಶ್ರೀಮದೂರ್ಜಿತಮೇವ ತತ್ತದೇವಾವಗಚ್ಚಂತಂ ಮಮತೇಜೋಂಶ ಸಂಭವಂ ಅಂತ ವಿಭೂತಿ ಯೋಗದ ಕೊನೆಯ ಭಾಗದಲ್ಲಿ ಬರುತ್ತೆ. ಎಲ್ಲೆಲ್ಲಿ ಹೆಚ್ಚೆಚ್ಚು ವಿಭೂತಿಯನ್ನ, ಶ್ರೇಷ್ಠತೆಯನ್ನ ನೋಡ್ತಿರೋ ಅಲ್ಲಿ ಎಲ್ಲವೂ ಕೂಡ ನನ್ನ ಅವತಾರವೇ ಅಂತ ತಿಳ್ಕೋ ಅಂತ ಕೃಷ್ಣ ಹೇಳ್ತಾರೆ. ಸೊ ಹಾಗಾಗಿ ಎಲ್ಲೆಲ್ಲಿ ನೀವು ಹೆಚ್ಚೆಚ್ಚು ನೋಡ್ತೀರಾ, ಹೆಚ್ಚು ಪ್ರಕಾಶತೆ, ಹೆಚ್ಚು ಶಕ್ತಿ, ಹೆಚ್ಚು ಮುಕ್ತಿ, ಹೆಚ್ಚು ಭಕ್ತಿ, ಹೆಚ್ಚು ಒಂದು ರೀತಿಯ ಒಂದು ತ್ಯಾಗ, ಹೆಚ್ಚು ಒಂದು ಸಂಸ್ಕಾರ, ಹೆಚ್ಚು ಗುಣ, ಅಲ್ಲಿ ಎಲ್ಲ ಕಡೆಗೂ ಕೂಡ ಭಗವಂತನ ಅವತರಣೆ ಆಗ್ತಾ ಇದೆ ಅಂತ ನಾವು ಭಾವಿಸ್ಬೋದು. ಅವನು ಒಬ್ನೇ ಎಲ್ಲಿ ಬಂದಿದ್ದಾನೆ ಅಂತ ನಮ್ಗೆ ಖಚಿತವಾಗಿ ನೋಡೋದ್ ಕಷ್ಟ. ಇನ್ನು ನಾವು ಅದಾಗದಕ್ಕಾಗತ್ತಾ? ಖಂಡಿತ. ಯಾಕೆಂದ್ರೆ ನಾನು ಬ್ರಹ್ಮ ಅಂತ ನಾನು ಗುರುತಿಸ್ಕೋಬಹುದೇ ಹೊರತು ನಾನು ಈಶ್ವರ ಆಗೋದಕ್ಕಾಗಲ್ಲ. ಇದೇ ನಾಳೆ ಸಬ್ಜೆಕ್ಟ್. ವಿಷಯ ಏನು ಅಂತಂದ್ರೆ, ನಾನು ಬ್ರಹ್ಮವಾಗಿ ಗುರುತಿಸ್ಕೋಬಹುದು, ನಾನು ಈಶ್ವರ ಆಗಲ್ಲ. ಮಿರರ್ ಒಳಗ್ ಬರ್ತಾ ಇರುವಂತಹ ರಿಫ್ಲೆಕ್ಷನ್ ಸತ್ಯ ಏನು ಅಂತ ಕೇಳಿದ್ರೆ ಸೂರ್ಯನ ಬೆಳಕು ಅಂತ ಹೇಳ್ಬಹುದು. ನಾನೇ ಚಂದ್ರ ಅಂತ ಹೇಳಕ್ಕಾಗಲ್ಲ. ಚಂದ್ರನ ವಿಶಾಲತೆಗೂ ಈ ಮಿರರ್ದಕ್ಕೂ ವ್ಯತ್ಯಾಸ ಇದೆ. ಹಾಗಾಗಿ ನಾನು ಈಶ್ವರ ಆಗೋದಕ್ಕೆ ಎಂದೂ ಸಾಧ್ಯ ಇಲ್ಲ. ಆದ್ರೆ ಈಶ್ವರನ ಸತ್ಯವೂ ಆಗಿರುವಂತಹ, ನನ್ನ ಸತ್ಯವೂ ಆಗಿರುವಂತಹ ಏಕಬ್ರಹ್ಮ ನಾನು, ಅದೇ ಅಹಂ ಬ್ರಹ್ಮಾಸ್ಮಿ. ಹೆಚ್ಚಿಗೆ ನಾಳೆ ನೋಡುವ. ಧನ್ಯವಾದಗಳು. ಧನ್ಯವಾದ. ತುಂಬಾ ಒಳ್ಳೊಳ್ಳೆ ಪ್ರಶ್ನೆಗಳು ಬಂದವು. ಇನ್ನೂ ಒಂದಷ್ಟು ಪ್ರಶ್ನೆಗಳಿದ್ರೆ ಇವಾಗ ವಾಟ್ಸ್ಆಪ್ ಗ್ರೂಪ್ ಓಪನ್ ಆಗುತ್ತೆ. ನಿಮ್ಮ ಅನಿಸಿಕೆ, ಅಭಿಪ್ರಾಯಗಳು, ಪ್ರಶ್ನೆ, ಕಲಿಕೆ ಏನಿದ್ರು ಕೂಡ ಅದರಲ್ಲಿ ದಯವಿಟ್ಟು ಪೋಸ್ಟ್ ಮಾಡಿ. ನಿಮ್ಗೆಲ್ಲರಿಗೂ ಗೊತ್ತಿರೋ ಹಾಗೆ ಆದಷ್ಟು ನಾನು ಪ್ರತಿಯೊಬ್ಬರಿಗೂ ಕೂಡ ಇಂಡಿವಿಜುವಲ್ ಆಗೂ ಕೂಡ ರಿಪ್ಲೈ ಮಾಡ್ತಾ ಇದ್ದೀನಿ. ಹಾಗೆ ಗ್ರೂಪ್ ನಲ್ಲೂ ಕೂಡ ಒಂದಷ್ಟು ಪ್ರಶ್ನೆಗಳಿಗೆ ಸೂಚನಾತ್ಮಕವಾಗಿ ಉತ್ತರಿಸುವಂತ ಪ್ರಯತ್ನ ನಡೀತಾ ಇದೆ. ಇನ್ನಿರೋದು ಎರಡೇ ದಿನ, ನಾಳೆ ಮತ್ತು ನಾಡಿದ್ದು. ನಿಜವಾಗಿ ಮುಕ್ತಿ ಅಂದ್ರೆ ಏನು ಮತ್ತು ಎಲ್ಲರೂ ಕಾಯ್ತಾ ಇರುವಂತಹ ಕರ್ಮ ಸಿದ್ಧಾಂತ ಏನು, ಏನಾಗತ್ತೆ ಅನ್ನುವಂಥದ್ದನ್ನ ತಿಳ್ಕೊಳ್ಳೋದು ಇನ್ನು 2 ದಿನದ ಒಂದು ವಿಚಾರ ಇರುತ್ತೆ. ಹಾಗಾಗಿ ನಾಳೆ 6:15 ಪ್ರಾರಂಭ ಆಗತ್ತೆ. 6:20ಕ್ಕೆ 6:25 ಎಲ್ಲರೂ ಝೂಮ್ ನಲ್ಲಿ ಜಾಯ್ನ್ ಆಗ್ಬೇಕು. ಆಗ್ದಲೇ ಇರೋರು ಯೂಟ್ಯೂಬ್ ನಲ್ಲಿ ಬಂದು ನೋಡ್ಬೇಕು. ಹೆಚ್ಚು ಬಾರಿ ನೋಡಿ. ಇದೆಲ್ಲ ಸುಲಭದ ವಿಚಾರಗಳೆಲ್ಲ ನಾನು ಆದಷ್ಟು ಎಕ್ಸಾಂಪಲ್ಗಳ ಮೂಲಕ ಸಿಂಪ್ಲಿಫೈ ಮಾಡೋ ಪ್ರಯತ್ನ ಮಾಡ್ತಾ ಇದ್ದೀನಿ. ಅದು ಒಂದೇ ಸರಿಗೆ ಅರ್ಥ ಆಗತ್ತೆ ಅಂತಲ್ಲ, ಮತ್ತೆ ಮತ್ತೆ ಕೇಳುವಂತಹ ಪ್ರವೃತ್ತಿ ಇಟ್ಕೊಳ್ಳಿ. ಯಾಕಂದ್ರೆ ದಿಸ್ ಇಸ್ ನಾಟ್ ಫಾರ್ ಟೈಮ್ ಪಾಸ್, ದಿಸ್ ಇಸ್ ಫಾರ್ ಮೋಕ್ಷ. ದಿಸ್ ಇಸ್ ನಾಟ್ ಎ ಟೈಮ್ ಪಾಸ್. ಒಂದು 10ನೇ ಕ್ಲಾಸ್ ಪಾಸ್ ಆಗ್ಬೇಕು ಅಂದ್ರೆ ಎಷ್ಟು ಡಿಟರ್ಮಿನೇಷನ್ ಇರಬೇಕು, ಮೋಕ್ಷಕ್ಕಾಗಿ ಅಷ್ಟಾರು ಬೇಡವಾ? ಸೊ ಆ ರೀತಿಲಿ ಮನಸ್ಸನ್ನ, ಬುದ್ಧಿಯನ್ನ ಇದಕ್ಕೆ ಅಂತಾನೆ ಇಟ್ಟು ಮತ್ತೆ ಮತ್ತೆ ಕಲಿಯೋಣ, ತಿಳಿಯೋಣ ಮತ್ತು ನಮ್ಮ ಲಕ್ಷ್ಯವಾದ ಮೋಕ್ಷವನ್ನ ಇಲ್ಲೇ ಪಡೆಯುವಂತಹ. ಧನ್ಯವಾದಗಳು. ಇಂದು ಕೂಡ ಇವತ್ತಿನ ಕಾರ್ಯಕ್ರಮ ಕೊನೆಗೊಳ್ತಾ ಇದೆ. ಯೂಟ್ಯೂಬ್ ನಲ್ಲಿ ಹಾಗೂ ಝೂಮ್ ಕಾಲ್ ಅಲ್ಲಿ ಹಲವಾರು ಜನ ಭಾಗವಹಿಸಿದಿರಾ, ಪ್ರಶ್ನೆಗಳನ್ನ ಕೇಳಿದಿರಾ. ಸೊ ಎಲ್ಲರಿಗೂ ಧನ್ಯವಾದಗಳನ್ನ ಹೇಳ್ತೀವಿ. ಹಾಗೂ ನಿಮ್ಮ ಅಭಿಪ್ರಾಯಗಳನ್ನ ಹೇಳಿದ ಹಾಗೆ ವಾಟ್ಸ್ಆಪ್ ಗ್ರೂಪ್ಗಳಲ್ಲಿ ಹೇಳ್ಬೋದು ಅಂತ ಹೇಳ್ತಾ ಇದೀವಿ. ಸೊ ಇನ್ನೂ ಒಂದು ಸರಿ 2 ಸರಿ ನೋಡಿ ಇನ್ನು ಅರ್ಥ ಮಾಡ್ಕೊಳ್ಳೋಕೆ ಪ್ರಯತ್ನ ಮಾಡಿ. ಹಾಗೆ ಇದನ್ನ ಬೇರೆಯವ್ರಿಗೆ ಹೆಚ್ಚು ನಮ್ಮ ಯೂಟ್ಯೂಬ್ ಚಾನೆಲ್ ನ ಶೇರ್ ಮಾಡಿ ನೋಡಿ ವಿಡಿಯೋಸ್ನ ಚೆನ್ನಾಗಿ ಅರ್ಥ ಆಗುತ್ತೆ. ಇನ್ನು 2 ದಿನಗಳು ಮತ್ತೆ ಎಲ್ಲರೂ ಬಾಳ್ಕೊಳ್ಳೋಣ. ಎಲ್ಲರಿಗೂ ಧನ್ಯವಾದಗಳು.